ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿ. ನೇಮಕಾತಿ ಪರೀಕ್ಷೆಗಳಲ್ಲಿನ ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಈಗಾಗಲೇ ನಡೆದ ಪೊಲೀಸ್ ನೇಮಕಾತಿ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸಬಾರದು. ಅಕ್ರಮ ನಡೆದಿರುವುದು ಸಾಬೀತಾದರೆ ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಆದರೆ ಯಾವುದೇ ತಪ್ಪು ಮಾಡದೆ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬುದು ಪ್ರಮುಖ ಆಗ್ರಹವಾಗಿದೆ. ನೇಮಕಾತಿ ಪ್ರಕ್ರಿಯೆ ಹಾಗೂ ಫಲಿತಾಂಶವನ್ನು ಸಂಪೂರ್ಣ ಪಾರದರ್ಶಕವಾಗಿ ನಡೆಸಬೇಕು. ಅಗ್ನಿಶಾಮಕ ಸಿಬ್ಬಂದಿ, ಬಿಟ್ ವಾರ್ಡನ್, ಫಾರೆಸ್ಟ್ ವಾಚರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪರಿಗಣಿಸುವ ವ್ಯವಸ್ಥೆ ಜಾರಿಗೆ ತರಬೇಕು. ಇದೇ ವೇಳೆ ಮುಂದಿನ 6 ತಿಂಗಳಲ್ಲಿ ಸುಮಾರು 75,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ KPSC ನೇಮಕಾತಿ ಅಕ್ರಮಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಗತ್ಯವಿದ್ದರೆ SIT ಮತ್ತು CBI ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಲಾಗಿದೆ. ಅಕ್ರಮ ನಡೆದಿದೆ ಎಂದರೆ ತಪ್ಪಿಸ್ಥರಿಗೆ ಶಿಕ್ಷೆಯಾಗಬೇಕು. ಆದರೆ ಅಕ್ರಮದಲ್ಲಿ ಭಾಗಿಯಾಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು ಎಂಬುದು ಪ್ರತಿಭಟನಾಕಾರರ ಸ್ಪಷ್ಟ ನಿಲುವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯುವ ಘಟಕ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಶಶಿಕಾಂತ್ ಗುರೂಜಿಯವರು ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿತಿನ್ ಮೆಕ್ಕೇರಿ ಅವರ ನೇತೃತ್ವದಲ್ಲಿ ಇಲ್ಲೊಂದು ಏನು ಮಾಡಿವಪ್ಪ ಅಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಈಗ ನೆಕ್ಸ್ಟ್ ಮುಂಬರುವ ನೇಮಕಾತಿಯಲ್ಲಿ SD FD ನೇಮಕಾತಿಯಲ್ಲಿ ಏನು ಮಾಡ್ತಾರೆ 5,600 ಹುದ್ದೆಗಳನ್ನು ಕರಿತಾ ಇದ್ದಾರೆ. ಅದರಲ್ಲಿ ಏನು ಮಾಡ್ರಪ್ಪ 5,600 ಹುದ್ದೆ ಒಳಗೆ ಮತ್ತೊಂದು 1,000 ಕಟ್ ಮಾಡಿದ್ದಾರೆ. 4,200 ಹುದ್ದೆ ಕರೆಯತ್ತಾರೆ. ಅಲ್ಲಿ ಎರಡನೇ ಪೇಪರ್ ಏನು ಮಾಡಿದಾರಪ್ಪ ಅಂದ್ರೆ ಕಮ್ಯುನಿಕೇಷನ್ ಪೇಪರ್ ಮಾಡಿದ್ದಾರೆ. ಆ ಕಮ್ಯುನಿಕೇಷನ್ ಪೇಪರ್ನಾಗ ಇಂಗ್ಲೀಷ್, ಕಂಪ್ಯೂಟರ್, ಕನ್ನಡ ಇಟ್ಟಿದ್ದಾರೆ. 35 ಮಾಡಿದ್ದಾರೆ ಅದನ್ನು ರೂಲ್. ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಮಾಡೋದ್ರಿಂದ ಗ್ರಾಮೀಣ ಅಭ್ಯರ್ಥಿಗಳು ಯಾರೂ ಸೆಲೆಕ್ಟ್ ಆಗೋದಿಲ್ಲ. ಮತ್ತೆ ಇಂಗ್ಲೀಷ್ ಮೀಡಿಯಮ್ದವರು ಸೆಲೆಕ್ಟ್ ಆಗ್ತಾರೆ. ಇದು ಮೊದಲ ರೂಲ್ ಏನಿತ್ತಪ್ಪ ಅಂದ್ರೆ ಕನ್ನಡ ಫಸ್ಟ್ 100 ಮಾರ್ಕ್ಸ್ ಇತ್ತು, 100 ಮಾರ್ಕ್ಸ್ GK ಪೇಪರ್ ಇತ್ತು, 100 ಮಾರ್ಕ್ಸ್ ಕನ್ನಡ ಇತ್ತು. ಈ ಎರಡು ಪೇಪರ್ದಾಗ ಎರಡನೇ ಪೇಪರ್ ತೆಗೆದು ಕಮ್ಯುನಿಕೇಷನ್ ಮಾಡಿದ್ದಾರೆ. ಇದ್ರ ವಿರುದ್ಧ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಮ್ಮ ರೈತ ಸಂಘಟನೆ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟರ ಉದ್ದೇಶದಿಂದ ಇವತ್ತಿನ ದಿನಮಾನದಾಗ ನಾವು ನಿತಿನ್ ಮೆಕ್ಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಾವೇನಪ್ಪ ಅಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಮತ್ತು KEದವರು ಈಗ ನೆಕ್ಸ್ಟ್ ಮಂತ್ ಕರಿತಕ್ಕಂಥ ಪೋಸ್ಟ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ 7-8 ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಕರಿತಾ ಇದ್ದಾರೆ. ಒಂದು ಅರ್ಜಿ SDAಕ್ಕೆ ಎಷ್ಟಪ್ಪ ಅಂದ್ರೆ 750, FDAಕ್ಕೆ 750, CTI ಕರಿತಾನೆ ಅದಕ್ಕೆ 750, PDO 150 ಕರಿತಾನೆ ಅದಕ್ಕೆ 750, ಗ್ರೇಡ್ 1 ಕರಿತಾನೆ ಅದಕ್ಕೆ 750. ಹುದ್ದೆಗಳ ಸಂಖ್ಯೆ ಎಷ್ಟು? ಗ್ರೇಡ್ 1 150. ನಮಗೇನಾಗಬೇಕಾಗಿದಪ್ಪ ಅಂದ್ರೆ ಎರಡನೇ ಪೇಪರ್ ತೆಗಿಬೇಕಾಗಿದೆ. ಕಮ್ಯುನಿಕೇಷನ್ ಪೇಪರ್ ಅದಲ್ಲ ತೆಗೆದು ಕನ್ನಡ ಮಾಡಬೇಕು. 100 ಮಾರ್ಕ್ಸ್ ಕನ್ನಡ ಪೇಪರ್ ಮಾಡಬೇಕು. ಅದು ಅಂದ್ರೆ ಮುದ್ದೆ. ಮತ್ತು ಫೀಸ್ ಏನು ಮಾಡ್ಬೇಕು? KE ಫೀಸ್ ಪ್ರತಿ ಹುದ್ದೆಗೆ 750 ಕರಿತಾ ಇದ್ದಾರೆ. ಆ ಎಕ್ಸಾಮ್ ಎಲ್ಲ ಒಂದೇ ಇಡಾಗ್ತಾನೆ. SDA FD ಎರಡು ಒಂದೇ ಎಕ್ಸಾಮ್. ಹೌದಾ? ಈ ಎಕ್ಸಾಮ್ ಮಾಡಿ 750 ರೂಪಾಯಿ ತೊಗೊಳತ್ತಾನೆ. ಒಂದು ಎಕ್ಸಾಮಿಗೆ 750 ರೂಪಾಯಿ ಅಂದ್ರೆ 8 ಹುದ್ದೆ ಕರೆಯತ್ತಾನೆ. 8 ಒಳಗೆ ಇಷ್ಟು ಜನ, ಎಷ್ಟು 5,000 ಜನ ವಿದ್ಯಾರ್ಥಿಗಳು ಕೊಡೋಕ್ಕಾಗೋದಿಲ್ಲ. ಏನು ಮಾಡಬೇಕಪ್ಪ ಅಂದ್ರೆ ಒಂದು ಎಕ್ಸಾಮಿಗೆ ಒಂದು ನೋಟಿಫಿಕೇಶನ್ಗೆ 100 ರೂಪೀಸ್ ಮಾಡಬೇಕು. ಒಂದು ನೋಟಿಫಿಕೇಶನ್ಗೆ 100 ರೂಪೀಸ್ ಮಾಡಬೇಕು. ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಸಹಕಾರ ಕೊಡಬೇಕು. ಇದು ಎಲ್ಲ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಅದಾನಿ ಜೊತೆ ಇವ್ರ ಜೊತೆ ಒಪ್ಪಂದ ಮಾಡ್ಕೊಳತ್ತದ. ಅದಾನಿ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಜೊತೆ ಒಪ್ಪಂದ ಮಾಡ್ಕೊಳತ್ತ. ಬಡ ವಿದ್ಯಾರ್ಥಿಗಳು DK ಶಿವಕುಮಾರ್ ಅವ್ರು ಏನು ಮಾಡಿದ್ದಾರೆ? ಏನೂ ಮಾಡ್ತಾ ಇಲ್ಲ. ಹುದ್ದೆಗಳ ಕರೆದು ಅದಕ್ಕೆ ಫೀಸ್ ಎಷ್ಟು ಇಟ್ಟರೆ ನಮ್ಮ ಕೈಲೇನೆ ಫೀಸ್ ತೊಗೊಂಡು ನಮ್ಮದೇ ರೊಕ್ಕ ತೊಗೊಂಡು ನಮ್ಗೆ ಪೇಮೆಂಟ್ ಕೊಟ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಅದು ಅನ್ಯಾಯ ಆಗುತ್ತೆ. ಅಶೋಕ್ ಛತ್ರಿ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ಇವತ್ತು KPSC ಮೇಲೆ ಗಂಭೀರವಾದ ಆರೋಪ ಬಂದಿದ್ದು ಇಡಿ ತನಿಖೆ ಆಗ್ತಾ ಇದೆ. KPSC ಅಧ್ಯಕ್ಷ ಸಾವುಕಾರ ಶಿವಶಂಕರಪ್ಪ ಮೇಲೆ ಕೋಟ್ಯಾಂತರ ರೂಪಾಯಿ ಹಗರಣದ ಒಂದು ಆರೋಪ ಬಂದಿದ್ದು ಸಾಬೀತು ಕೂಡ ಆಗ್ತಾ ಇದೆ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಏನು ಬೇಡಿಕೆ ಇಡ್ತಾ ಇದ್ದೀವಿ ಅಂದರೆ ಸಾವುಕಾರ ಶಿವಶಂಕರಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಎಲ್ಲ ನೇಮಕಾತಿಗಳನ್ನು ರದ್ದು ಮಾಡಬೇಕು. ಈಗಾಗಲೇ PDOದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ, CTIದಲ್ಲಿ ಆಗಿದೆ, AAA ಆಗಿದೆ, ಈ ಇತ್ತೀಚೆಗೆ ನಡೆದಂಥ KS ಪರೀಕ್ಷೆಯಲ್ಲಿ ಆಗಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಇವೆಲ್ಲ ಸಾವುಕಾರ ಶಿವಶಂಕರಪ್ಪರ ಅಧ್ಯಕ್ಷತೆಯಲ್ಲಿ ನಡೆದಂಥ ಎಲ್ಲ ಒಂದು ನೇಮಕಾತಿನ ರದ್ದು ಮಾಡಿ ಮರುಪರೀಕ್ಷೆ ಮಾಡಬೇಕು. ಮರುಪರೀಕ್ಷೆ ಮಾಡದೇ ಹೋದಲ್ಲಿ ಈ ಭ್ರಷ್ಟಾಚಾರದಲ್ಲಿ ನಿಮ್ಮದು ಪಾಲಿದೆ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅನಿಲ್ ಕಾಂಬ್ಳೆ ಸರ್. ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಯುವ ಘಟಕದಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳು ಮನವಿ ಏನಪ್ಪ ಮಾಡಿದ್ದೀವಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ 5,600 ಚಿಲ್ಲರೆ SDA ಹಾಗೂ FDA ಹುದ್ದೆಗಳನ್ನು ಕರೀತಾ ಇದ್ದಾರೆ. ಆ ಹುದ್ದೆಗೆ ಮೊದಲು ಕಡ್ಡಾಯಕರಣ 100 ಮಾರ್ಕ್ಸಿಂದ ಒಂದು ಪೇಪರ್ ಇತ್ತು. ಅದನ್ನು ಇವಾಗ ತೆಗೆದು ಕಮ್ಯುನಿಕೇಷನ್ ಅಂದ್ರೆ 35 ಕನ್ನಡ, 35 ಇಂಗ್ಲೀಷ್, 30 ಕಂಪ್ಯೂಟರ್ ಮಾಡ್ತಾ ಇದ್ದಾರೆ. ಆ ರೀತಿ ನಮ್ಮ ಮಾಡೋದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡಬಾರ್ದು. ಕಡ್ಡಾಯಕರಣ ಏನು 100 ಮಾರ್ಕ್ಸಿನ ಇತ್ತಲ್ಲ ಅದೇ ಮುಂದುವರಿಸಬೇಕು ಅಂತ ನಮ್ಮ ಮನವಿ ಅದ. ಈ ಮನವಿಯನ್ನು ಏನಾರು ಪುರಸ್ಕಾರ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಯವರ ನೇತೃತ್ವದಾಗ ಬೃಹತ್ ಪ್ರಮಾಣದ ಹೋರಾಟ ಮಾಡಲಾಗುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ನಿತಿನ್ ಮೆಕ್ಕೇರಿ ಅಂತ, ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ.